ನಮಸ್ಕಾರ. ಇವತ್ತು ಬಂದುಬಿಟ್ಟು ನಾವು ಒಂದು ವ್ಯಾಗನಾರ್ ಬಗ್ಗೆ ತಿಳ್ಕೊಳ್ಳೋಣ. ಆಟೋಮೆಟಿಕ್ ವ್ಯಾಗನಾರ್ ಅಂದರೆ ವ್ಯಾಗನಾರ್ ಮೀನ್ಸ್ ಮುಂಚೆ ಇತ್ತಲ್ಲ ಆ ಥರದ್ದಲ್ಲ, ಒಂದು ನ್ಯೂ ವರ್ಷನ್ ವ್ಯಾಗನಾರ್. ಅಂದರೆ ಶೇಪ್ನ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಇಂಜಿನ್ನ 1cc ಇಂದ 1 ಲೀಟ್ರ್ ಇಂಜಿನ್ನಿಂದ 1.2 ಲೀಟರ್ ಇಂಜಿನ್ಗೆ ಮಾಡಿಬಿಟ್ಟು ಸ್ವಲ್ಪ ಅಪ್ಡೇಟೆಡ್ ಫೀಚರ್ಸ್ನ ಕೊಟ್ಬಿಟ್ಟು ದೊಡ್ಡ ಸೈಜಲ್ಲಿ ಒಂದು ವ್ಯಾಗನಾರ್ನ ಬಿಟ್ಟಿದ್ದಾರಲ್ಲ, ನ್ಯೂ ವರ್ಷನ್ ವ್ಯಾಗನಾರು. ಸೊ ಆ ವ್ಯಾಗನಾರಲ್ಲಿ AGS ವೆಹಿಕಲ್ ಆಗಿರೋಂಥ ಒಂದು ವೆಹಿಕಲ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಇದು ಆ ವ್ಯಾಗನಾರ್ಗಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಒಳ್ಳೆ ಅಪ್ಡೇಟೆಡ್ ಪ್ರೀಮಿಯಂ ಕಾರ್ಸಲ್ಲಿರೋ ಫೀಚರ್ಸ್ ಆಲ್ಸೋ ಅವೈಲೇಬಲ್ ಇರುತ್ತೆ ಮತ್ತು 1.2 ಲೀಟರ್ ಇಂಜನ್ ಇರುತ್ತೆ. ಸೊ ಒಳ್ಳೆ ಸ್ಟ್ರಾಂಗ್ ವೆಹಿಕಲ್ಲು, ಒಳ್ಳೆ ಪಿಕಪ್ ಇರೋವಂಥ ವೆಹಿಕಲ್ ಆಗಿರುತ್ತೆ ಇದು. ಸೊ ಈ ವೆಹಿಕಲ್ ನಾವು ಯಾವ್ಯಾವ ಥರ ಇದೆ, ಇದು ಇಂಟೀರಿಯರ್ ಎಕ್ಸ್ಟೀರಿಯರ್ ಅನ್ನೋದನ್ನು ತಿಳ್ಕೊತ ಅದ್ರ ಡೀಟೇಲ್ಸ್ನ ತಿಳ್ಕೊಳ್ಳೋಣ ನಾವು. ವ್ಯಾಗನಾರ್ VXI AGS 1.2 ಲೀಟರ್ ಇಂಜಿನ್. ಇದು ಮಿಡ್ ವೇರಿಯಂಟು ಆಟೋಮೆಟಿಕ್ ವೆಹಿಕಲ್ಲು, ನ್ಯೂ ವರ್ಷನ್ ವೆಹಿಕಲ್. ಅಂದರೆ ನ್ಯೂ ಶೇಪಲ್ಲಿ ಬಿಟ್ಟಿದ್ದಾರೆ ಈಗ ವ್ಯಾಗನಾರ್ ಅನ್ನೋದು. ಸೈಜು ತುಂಬ ದೊಡ್ಡದಾಗಿರುತ್ತೆ, ವೆಹಿಕಲ್ಲು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ವೆಹಿಕಲ್ಲು ಒಳ್ಳೆ ಗೇಜಲ್ಲಿರುತ್ತೆ. ಸೊ ಇದು ಬಂದುಬಿಟ್ಟು ನಿಮಗೆ 2022 ಮಾಡಲ್ಲು. ಓನರು ಸಿಂಗಲ್ ಓನರ್ ಆಗಿದ್ದಾರೆ. ಓಡಿರೋದು 22,700 ಕಿಲೋಮೀಟ್ರು ಓಡಿದೆ ವೆಹಿಕಲ್. ಪ್ರೈಸ್ ಬಂದು ನಿಮಗೆ 6,75,000 ಇದೆ. ನಿಮಗೆ ಇದರಲ್ಲಿ ಮೇನ್ ಅಡ್ವಾಂಟೇಜಸ್ ಏನಂದರೆ ಟ್ರೂ ವ್ಯಾಲ್ಯೂ ನಿಮಗೆ 1 ಇಯರ್ ವಾರಂಟಿ ಕೊಡುತ್ತೆ ಈ ಗಾಡಿಗೆ, ಮತ್ತು 3 ಸರ್ವಿಸ್ನ ಫ್ರೀಯಾಗಿ ಮಾಡಿಕೊಡ್ಲಾಗುತ್ತೆ. ಫ್ರೀ ಸರ್ವಿಸಸ್ಸು ನೀವು ಆಲ್ ಓವರ್ ಇಂಡಿಯಾ ಮಾರುತಿ ಸರ್ವಿಸಲ್ಲಿ ಎಲ್ಲಾದರೂ ಮಾಡಿಸ್ಬೋದು. ಇದು ಗ್ರಿಲ್ ನೋಡಿ ಎಷ್ಟು ಪ್ರೀಮಿಯಮ್ ಆಗಿ ಇದೆ, ಒಳ್ಳೆ ಕ್ಲಾಸ್ ಲುಕ್ಕನ್ನು ಕೊಡುತ್ತೆ, ಸ್ಪೋರ್ಟಿವ್ ಫೀಲ್ ಕೊಡುವಂಥದ್ದು. ಮತ್ತು ನೀವೀಗ ಟಾಪು ನೋಡಿದ್ರೆ ಯಾವುದು ಸ್ಕ್ರ್ಯಾಚಸ್ ಡೆಂಟ್ಸ್ ಇಲ್ಲ. ವಿಂಡ್ಶೀಲ್ಡ್ ಆಲ್ಸೋ ಅಬ್ಸರ್ವ್ ಮಾಡಿದ್ರೆ ಯಾವುದೇ ಸ್ಕ್ರ್ಯಾಚಸ್ಸು ಡೆಂಟ್ಸು ಇಲ್ಲ. ಬಾನೆಟ್ ಆಲ್ಸೋ ಅಬ್ಸರ್ವ್ ಮಾಡಿದ್ರೆ ಅಲ್ಲೂ ಏನೂ ಇಲ್ಲ, ನೀಟಾಗಿದೆ ವೆಹಿಕಲ್ಲು. ಈ ಹೆಡ್ಲೈಟ್ಸ್ ನೋಡ್ತಿದ್ರೆ ಅಲ್ಲೂ ಏನು ಶೇಡಸ್ಸು ಬರ್ನ್ಸು ಏನಿಲ್ಲ, ಫುಲ್ ನೀಟಾಗಿದೆ. ಇಂಡಿಕೇಟರ್ ಪ್ಲಸ್ ಹೆಡ್ ಲ್ಯಾಂಪು. ಇಲ್ಲಿ ಬಂದುಬಿಟ್ಟು ಫಾಗ್ ಲ್ಯಾಂಪ್ಸ್ ಆಲ್ಸೋ ಕೊಟ್ಟಿದ್ದಾನೆ ಇದಕ್ಕೆ. ಸೊ ನಿಮಗೆ ಫಾಗಿ ಟೈಮಲ್ಲಿ ನೋ ಪ್ರಾಬ್ಲಮ್, ರೋಡ್ ಕ್ಲೀನಾಗಿ ಕಾಣಲಿಕ್ಕೆ ಫಾಗ್ ಲ್ಯಾಂಪ್ಸ್ ಆಲ್ಸೋ ಕೊಟ್ಟಿದ್ದಾನೆ. ಇಂಜಿನ್ ರೂಮ್ಗೆ ಬರೋದಾದರೆ ಇಂಜಿನ್ ರೂಮ್ನ ಅಬ್ಸರ್ವ್ ಮಾಡ್ಬೋದು. ಬಾನೆಟ್ ಅಂಡರ್ ಆಲ್ಸೋ ಚೆನ್ನಾಗಿದೆ, ಇಂಜಿನ್ ರೂಮ್ ಆಲ್ಸೋ ಎಲ್ಲ ನೀಟಾಗಿದೆ. 1.2 ಲೀಟ್ರ್ ಇಂಜಿನ್ ಇರುತ್ತೆ ಇದು. ನಿಮಗೆ ಮೈಲೇಜ್ ಬಂದುಬಿಟ್ಟು 16 ಕಿಲೋಮೀಟ್ರು ಮೈಲೇಜು ಅವರೇಜ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಈಗ ರೈಟ್ ಸೈಡ್ ಆಫ್ ದ ವೆಹಿಕಲಲ್ಲಿ ನೀವು ಅಬ್ಸರ್ವ್ ಮಾಡಿ, ಸ್ಕ್ರ್ಯಾಚಸ್ಸು ಡೆಂಟ್ಸು ನಿಮ್ಗೆ ಯಾವುದೇ ಕಾಣೋದಿಲ್ಲ, ಯಾಕಂದರೆ ಕ್ಲೀನಾಗಿದೆ ವೆಹಿಕಲ್ಲು. 22 ಮಾಡಲ್ ವೆಹಿಕಲ್ ಆಗಿರೋದ್ರಿಂದ ನೀಟಾಗಿ ಇರುತ್ತೆ. ಮೇಯ್ನ್ ಇನ್ನೊಂದು ಓನರು ನೀಟಾಗಿ ಮೇಂಟೈನ್ ಮಾಡಿದ್ದಾನೆ ವೆಹಿಕಲ್ನ. ಕೆಲವರೆಲ್ಲ ಆಫೀಸ್ಗೆ ಅಷ್ಟೇ ಹೋಗ್ಬಿಟ್ಟು ಕ್ಲಾಸಾಗಿ ಅಫಿಷಿಯಲ್ಸ್ ಯೂಸ್ ಮಾಡಿರ್ತಾರೆ. ನಿಮಗೆ ಸೈಡ್ ಇಂಡಿಕೇಟರ್ ಆಲ್ಸೋ ಅವೈಲೇಬಲ್ ಇದೆ. ಟೈರ್ಸ್ನ ಅಬ್ಸರ್ವ್ ಮಾಡ್ತಿದ್ದಾರೆ, ಟೈರ್ಸ್ ಆಲ್ಸೋ ನಿಮಗೆ ನೀಟಾಗಿ ಇನ್ನೂ ಚೆನ್ನಾಗಿದ್ದಾವೆ. ಬ್ಯಾಕ್ ಟೈರ್ ನೋಡಿ ಇನ್ನೂ ಹೊಸ ಟೈರ್ ಥರನೇ ಇದೆ. ನೀವು ರೇರಲ್ಲಿ ಅಬ್ಸರ್ವ್ ಮಾಡ್ಬೋದು ವೆಹಿಕಲ್ನ. ರೇರ್ ವಿಂಡ್ಶೀಲ್ಡ್ ಅಬ್ಸರ್ವ್ ಮಾಡ್ಬೋದು, ರೇರ್ ಇದು ಡಿಕ್ಕಿದು ಡೋರ್ ಆಲ್ಸೋ ಅಬ್ಸರ್ವ್ ಮಾಡ್ಬೋದು. ಏನು ಸ್ಕ್ರ್ಯಾಚಸ್ ಡೆಂಟ್ಸ್ ಆಗಿದಾವೆ ಹಿಂದೆ ಏನಾದರೂ ಅಂತ, ಪೇಂಟ್ ಆಗಿದೆಯಾ, ಈ ಥರ ಎಲ್ಲ ಅಬ್ಸರ್ವ್ ಮಾಡ್ಬೋದು, ಯಾಕಂದರೆ ನಿಮ್ಗೆ ನೀಟಾಗಿ ಕಾಣ್ತಾ ಇದೆ. ಸೊ ಏನೂ ಇಲ್ಲ, ಚೆನ್ನಾಗಿದೆ ವೆಹಿಕಲ್. ಟಾಪಲ್ಲಿ ನೋಡಿ ನಿಮಗೆ ಲಗೇಜ್ಗೋಸ್ಕರ ಲಾಂಗ್ ಟ್ರಿಪ್ ಆ ಥರ ಹೋದಾಗ ಎಕ್ಸ್ಟ್ರಾ ಲಗೇಜ್ ಇದ್ದರೂ ಇಲ್ಲಿ ಬೇಜಾನ್ ಲಗೇಜ್ ಹಾಕ್ಕೊಂಡು ಹೋಗ್ಬೋದು. ಸೊ ಅದರಿಂದ ಇದನ್ನು ಆಲ್ಸೋ ಫಿಟ್ಮೆಂಟ್ ಮಾಡಿಸಿದ್ದಾರೆ. ಸೊ ನಿಮಗೆ ಟೈಲ್ ಲ್ಯಾಂಪ್ಸ್ನ ಅಬ್ಸರ್ವ್ ಮಾಡಿ, ಇಂಡಿಕೇಟರು, ಬ್ರೇಕ್ ಲ್ಯಾಂಪು ಎಲ್ಲನೂ ಚೆನ್ನಾಗೇ ಇದೆ. ಏನು ಚಿಕ್ಕದಾಗಿರೋ ಸ್ಕ್ರ್ಯಾಚಸ್ ಕೂಡ ಇಲ್ಲ, ನಿಮಗೆ ನೀಟಾಗಿದೆ. ಮತ್ತು ದೊಡ್ಡದಾಗಿ ಕೊಟ್ಟಿದ್ದಾನೆ ಲೈಟ್ ಆಲ್ಸೋ ನಿಮಗೆ ಟೈಲ್ ಲ್ಯಾಂಪ್ನ. ಸೊ ಟೈಲ್ ಲ್ಯಾಂಪ್ ಆಲ್ಸೋ ನಿಮಗೆ ತುಂಬ ನೀಟಾಗಿ ಚೆನ್ನಾಗಿದೆ ವೆಹಿಕಲ್ಲು, ಯಾವುದೇ ಸ್ಕ್ರ್ಯಾಚಸ್ಸು ಏನಾಗಿಲ್ಲ, ಚೆನ್ನಾಗಿದೆ ಟೈಲ್ ಲ್ಯಾಂಪ್. ನೀವೀಗ ಅಬ್ಸರ್ವ್ ಮಾಡ್ಬೋದು, ಸೆನ್ಸಾರ್ಸ್ ಅವೈಲೇಬಲ್ ಇದೆ ಇದಕ್ಕೆ, ಮತ್ತು ರೇರ್ ಕ್ಯಾಮ್ರಾ ಕೂಡ ಅವೈಲೇಬಲ್ ಇದೆ. ಸೆನ್ಸಾರ್ ಪ್ಲಸ್ ರೇರ್ ಕ್ಯಾಮ್ರಾ ಎರಡೂ ಅವೈಲೇಬಲ್ ಇದೆ ನಿಮಗೆ ಈ ವೆಹಿಕಲ್ಗೆ. ರೇರಲ್ಲಿ ಹೋಗುವಾಗ ಅಂದರೆ ರಿವರ್ಸ್ ಹೋಗಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ನೋ ಪ್ರಾಬ್ಲಮ್ ಇರುತ್ತೆ. ಸೊ ಈಗ ನಾವು ಬೂಟ್ ಸ್ಪೇಸ್ನ ನೋಡೋಣ, ಡಿಕ್ಕಿಯಲ್ಲಿ ಎಷ್ಟು ಸ್ಪೇಸ್ ಇದೆ ಅಂತ. ಡಿಕ್ಕಿಯಲ್ಲಿ ಬೇಜಾನ್ ಸ್ಪೇಸ್ ಇದೆ, ಸೊ ಜಾಸ್ತಿ ಸ್ಪೇಸ್ ಇದೆ. ಮತ್ತು ಟಾಪಲ್ಲಿ ಆಲ್ಸೋ ಅದು ಹಾಕ್ಸಿದ್ದಾನೆ, ನೋ ಪ್ರಾಬ್ಲಮ್ಮು. ನಾವು ಲಗೇಜ್ ಶಿಫ್ಟು ಮಾಡ್ಬೋದು, ಅಷ್ಟೊಂದು ಸ್ಪೇಸ್ ನಿಮಗೆ ಅವೈಲೇಬಲ್ ಇದೆ. ನೀವು ಸ್ಪೇರ್ ವೀಲ್ನ ಅಬ್ಸರ್ವ್ ಮಾಡ್ಬೋದು. ಸ್ಪೇರ್ ವೀಲು ಹೊಸ ವೀಲೇ ಇದೆ ನಿಮಗೆ. ಸ್ಪೇರ್ ರೂಮ್ ಆಲ್ಸೋ, ಸ್ಪೇರ್ ವೀಲ್ ರೂಮು ಯಾವುದೇ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ನೀವೀಗ ಲೆಫ್ಟ್ ಸೈಡ್ ಆಫ್ ದ ವೆಹಿಕಲ್ನ ಅಬ್ಸರ್ವ್ ಮಾಡ್ಬೋದು, ಸ್ಕ್ರ್ಯಾಚಸ್ಸು ಡೆಂಟ್ಸು ಏನಾದರೂ ಇದೆಯಾ ಅಂತ. ಯಾವುದೂ ಪ್ರಾಬ್ಲಮ್ ಇಲ್ಲ, ಎಲ್ಲ ನೀಟಾಗೇ ಇದೆ ವೆಹಿಕಲ್ಲು. ಸೊ ಸ್ಕ್ರ್ಯಾಚಸ್ಸು ಡೆಂಟ್ಸು ಏನಿಲ್ಲ ಓವರ್ ಆಲ್ ವೆಹಿಕಲ್ಗೆ.
ಕ್ಲೀನಾಗಿದೆ ವೆಹಿಕಲ್. ಸೊ ಡೋರ್ಸ್ ಆಲ್ಸೋ ನೀವು ಡೋರ್ ಗ್ಲಾಸಸ್ಸು ಅಬ್ಸರ್ವ್ ಮಾಡ್ಬೋದು, ಅವು ನೀಟಾಗಿದೆ. ಔಟರ್ ರೇರ್ ವ್ಯೂ ಮಿರರ್ಸ್ ಆಲ್ಸೋ ನಿಮಗೆ ಸ್ಕ್ರ್ಯಾಚ್ ಫ್ರೀಯಾಗಿ ಚೆನ್ನಾಗಿದೆ. ನಿಮ್ಗೆ ಸೈಡ್ ಇಂಡಿಕೇಟರ್ ಆಲ್ಸೋ ಇದೆ, ಲೆಫ್ಟ್ ಸೈಡ್ ಕೂಡ, ಲೆಫ್ಟ್ ಆ್ಯಂಡ್ ರೈಟ್ ಎರಡು ಸೈಡು. ನೀವೀಗ ಟೈರ್ಸ್ನ ನೋಡೋದಾದರೆ ಫ್ರಂಟಲ್ಲಿ ಕೂಡ ಹೊಸ ಟೈರೇ ಇದೆ, ಬ್ಯಾಕಲ್ಲೂ ಕೂಡ ಹೊಸ ಟೈರೇ ಇದೆ. MRF ZVTV ಟೈರ್ಸೇ ಇದ್ದಾವೆ. ಸೊ ನೀವು ಟೈರ್ಸೂ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಸದ್ಯಕ್ಕೆ. ಈಗ ನಾವು ಇಂಟೀರಿಯರ್ನ ಅಬ್ಸರ್ವ್ ಮಾಡೋಣ. ಇಂಟೀರಿಯರ್ ನೋಡೋದಾದರೆ ನೀವು ಡೋರ್ ಟ್ರಿಮ್ನ ಅಬ್ಸರ್ವ್ ಮಾಡಿ, ನೀಟಾಗಿದೆ. ಮೀನ್ಸ್ ಎಲ್ಲ ಪವರ್ ವಿಂಡೋಸೇ ಅವೈಲೇಬಲ್ ಇರುತ್ತೆ. ನೀವು ಒಂದ್ಸರಿ ಅಬ್ಸರ್ವ್ ಮಾಡ್ಬೋದು. ಡೋರ್ ಲಾಕ್ ಅವೈಲೇಬಲ್ ಇದೆ, ಚೈಲ್ಡ್ ಲಾಕ್ ಅವೈಲೇಬಲ್ ಇದೆ. ನಿಮಗೆ ಔಟರ್ ರೇರ್ ವ್ಯೂ ಮಿರರ್ಸ್ನ ಇಲ್ಲಿಂದಲೇ ಅಡ್ಜಸ್ಟ್ ಮಾಡ್ಬೋದು ಹೋಗುವಾಗ, ಡ್ರೈವಿಂಗ್ ಟೈಮಲ್ಲಾಗಲಿ ಯಾವಾಗಲೇ ಆಗಲಿ. ಸೊ ಇದು ಇಂಟೀರಿಯರ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಸೀಟು, ಅದಕ್ಕೆ ಹೆಡ್ ರೆಸ್ಟ್ ಆಲ್ಸೋ ಕೊಟ್ಟಿದ್ದಾನೆ. ಸೊ ಇದು ನಿಮಗೆ ಸೀಟು ಸ್ಲೀಪಿಂಗ್ ಮೋಡ್ಗೆ ಅಡ್ಜಸ್ಟ್ಮೆಂಟ್ ಇರುತ್ತೆ, ಸ್ಲೈಡ್ ಅಡ್ಜಸ್ಟ್ಮೆಂಟ್ ಇರುತ್ತೆ, ಹೈಟ್ ಇರಲ್ಲ. ಇದು AGS ವೆಹಿಕಲ್ ಆಗಿರೋದ್ರಿಂದ ಬ್ರೇಕು ಮತ್ತು ಆಕ್ಸಿಲೇಟರ್ ಎರಡೇ ಇರುತ್ತೆ. ಸೊ ಇದು ಸ್ಟೇರಿಂಗ್ ಬಂದುಬಿಟ್ಟು ಪವರ್ ಸ್ಟೇರಿಂಗ್ ಇರುತ್ತೆ. ನಿಮಗೆ ಸ್ಟೇರಿಂಗಲ್ಲಿ ಎಲ್ಲ ಆಡಿಯೋ ಕಂಟ್ರೋಲ್ ಎಲ್ಲ ನಿಮ್ಗೆ ಅವೈಲೇಬಲ್ ಇದೆ. ಕಾಲ್ ಬಂದರೆ ಕನೆಕ್ಟ್ ಮಾಡ್ಬೋದು, ಡಿಸ್ಕನೆಕ್ಟ್ ಮಾಡ್ಬೋದು, ಆಡಿಯೋನ ಮ್ಯೂಟ್ ಮಾಡ್ಬೋದು, ವಾಲ್ಯೂಮ್ ಚೇಂಜ್ ಮಾಡ್ಬೋದು, ಮತ್ತು ಮೋಡ್ ಆಲ್ಸೋ ಚೇಂಜ್ ಮಾಡ್ಬೋದು. ಅದೆಲ್ಲ ನಿಮಗೆ ಸ್ಟೇರಿಂಗಲ್ಲಿ ಅವೈಲೇಬಲ್ ಇರುತ್ತೆ. ವಿತ್ ಸುಜುಕಿ ಎಂಬ್ಲಮಲ್ಲಿ ಹಾರ್ನು ಮತ್ತು ಏರ್ ಬ್ಯಾಗ್ ಆಲ್ಸೋ ಅವೈಲೇಬಲ್ ಇರುತ್ತೆ. ನಿಮಗೆ ಇದರಲ್ಲಿ ಏನಂದರೆ ಡಿಸ್ಪ್ಲೇ ನೋಡಿ, ಒಳ್ಳೆ ಸಖತ್ತಾಗಿರೋ ಡಿಸ್ಪ್ಲೇ ಹಾಕ್ಸಿದ್ದಾರೆ. ಸೊ ನಿಮಗೆ ಒಳ್ಳೆ ಡಿಸ್ಪ್ಲೇ ಆಪ್ಷನ್ ಆಲ್ಸೋ ಇದೆ. ಅದು ಸ್ಕ್ರೀನ್ ಟಚ್ ಡಿಸ್ಪ್ಲೇಯನ್ನು ಹಾಕ್ಸಿದ್ದಾರೆ. ಪಾರ್ಕಿಂಗ್ ಲೈಟ್ ಅವೈಲೇಬಲ್ ಇದೆ, ಮತ್ತು AC ವಿಂಡೋ ಆಲ್ಸೋ ನಿಮಗೆ ಅವೈಲೇಬಲ್ ಇದೆ. ನಿಮಗೆ ಚಾರ್ಜಿಂಗ್ ಆಲ್ಸೋ ಅವೈಲೇಬಲ್ ಇದೆ. ನಿಮಗೆ ಈಗ ನೋಡೋದಾದರೆ ಗೇರ್, ನಾವು ಇಲ್ಲಿ ಆಪ್ಷನ್ಸ್ ಬಂದು ರೇರ್ ಇದೆ, ನ್ಯೂಟ್ರಲ್ ಇದೆ, ಡ್ರೈವ್ ಇದೆ. ಡ್ರೈವಲ್ಲಿ ಮತ್ತು ನೀವು ಮ್ಯಾನ್ಯಲ್ ಮೋಡ್ಗೆ ಹಾಕ್ಕೊಂಡು ಪ್ಲಸ್ಸು ಮೈನಸ್ ಆಲ್ಸೋ ನಿಮಗೆ ಆಪ್ಷನ್ನು ಕೊಟ್ಟಿದ್ದಾನೆ. ಸೊ ಇದೆಲ್ಲ ನಿಮಗೆ ಹಿಲ್ ಸ್ಟೇಷನ್ಗೆ ಹೋಗುವಾಗ, ಹೈವೇಯಲ್ಲಿ ಹೋಗುವಾಗ, ಟ್ರಾಫಿಕ್ ಟೈಮಲ್ಲಿ ಅದು ಮೋಡ್ಸು ಯೂಸ್ ಆಗುತ್ತೆ. ಸೊ ಕಪ್ ಬೋರ್ಡ್ಸ್ ಆಲ್ಸೋ ಕೊಟ್ಟಿದ್ದಾನೆ. ಸೊ ನಿಮಗೆ ಹ್ಯಾಂಡ್ ಬ್ರೇಕು ಇದು. ಸೊ ನಿಮ್ಗೆ ಬಂಪರ್ ಟು ಬಂಪರ್ಗೆ ಒಳ್ಳೆ ವೆಹಿಕಲ್ ಇದು. AGS ಒಳ್ಳೆ ಸ್ಟ್ರಾಂಗಾಗಿ ಸ್ಪೇಷಿಯಸ್ ಆಗಿ ಇರುವಂಥದ್ದು. ಸೊ ನಿಮಗೆ ಲೆಫ್ಟ್ ಸೈಡ್ ಡ್ಯಾಶ್ ಬೋರ್ಡ್ ನೋಡೋದಾದರೆ ಥಿಂಗ್ಸ್ ಇಟ್ಕೊಳ್ಲಿಕ್ಕೆ ಮತ್ತು ಒಂದು ಏರ್ ಬ್ಯಾಗೊಂದಿಗೆ ಕೊಟ್ಟಿದ್ದಾನೆ. ನೀವು ಟಾಪಲ್ಲಿ ಸನ್ ರೂಫ್ನ ಅಬ್ಸರ್ವ್ ಮಾಡ್ಬೋದು. ಮೀನ್ಸ್ ಇದು ಸನ್ವೈಸರ್ಸ್, ಇದು ಸೂರ್ಯನ ಕಿರಣಗಳು ಬೀಳದೆ ಕಣ್ಣಿಗೆ, ಲೈಟ್ಸ್ ಆಪೋಸಿಟ್ ವೆಹಿಕಲ್ಸ್ ಬೀಳದೆ ಇರೋ ಥರ. ನಿಮ್ಮ ಲೆಫ್ಟ್ ಸೈಡ್ ಡೋರ್ ಟ್ರಿಮ್ ಅಬ್ಸರ್ವ್ ಮಾಡ್ಬೋದು. ಈಗ ಬ್ಯಾಕಲ್ಲಿ ರೇರ್ ಸೀಟ್ಸ್ನ, ಪ್ಯಾಸೆಂಜರ್ ಸೀಟ್ಸ್ನ ಅಬ್ಸರ್ವ್ ಮಾಡಿದ್ರೆ ತುಂಬ ಸ್ಪೇಷಿಯಸ್ ಆಗಿದೆ ವೆಹಿಕಲ್. ದೊಡ್ಡ ವೆಹಿಕಲ್ ಥರನೇ ಇದೆ, ಸ್ಟ್ರಾಂಗಾಗಿ ಕೂಡ ಇದೆ. ನಿಮ್ಮ ಸೀಟ್ ಬೆಲ್ಟ್ಸ್ ಆಲ್ಸೋ ರೇರಲ್ಲಿ ಕೊಟ್ಟಿದ್ದಾನೆ, ಸೆಂಟ್ರ್ ಪರ್ಸನ್ಗೆ ಆಲ್ಸೋ ಕೊಟ್ಟಿದ್ದಾನೆ. ಸೊ ಚೆನ್ನಾಗಿದೆ ವೆಹಿಕಲ್ಲು. ನೀವೀಗ ಟೋಟಲಾಗಿ ಡ್ಯಾಶ್ ಬೋರ್ಡ್ನ ಅಬ್ಸರ್ವ್ ಮಾಡೋದಾದರೆ ಡಬಲ್ ಕೋಟೆಡ್ ಆಗಿದೆ, ಬ್ಯೂಟಿನ ಅದು ಕೊಡುತ್ತೆ, ಮತ್ತು ಒಂದು ಪ್ರೀಮಿಯಂ ಲುಕ್ನ ಕೊಡುತ್ತೆ. ಸೊ ಆ ಥರ ಎಲ್ಲ ಡಬಲ್ ಕೋಟೆಡಲ್ಲೇ ಮಾಡಿಸಿದ್ದಾರೆ. ನಾವೀಗ ರೇರಲ್ಲಿ ನೋಡೋದಾದರೆ ರೇರ್ ಸೀಟು ಮತ್ತು ಸ್ಪೇಸು, ಮ್ಯಾಟ್ಸು ಅಬ್ಸರ್ವ್ ಮಾಡಿ ಹೊಸದಾಗೇ ಇದೆ. ಸೊ ನೀಟಾಗಿದೆ ವೆಹಿಕಲ್ಲು, ನಿಮಗೆ ಹೊಸ ಗಾಡಿ ತೊಗೊಂಡಿರೋ ಫೀಲ್ನೇ ಕೊಡುತ್ತೆ. ನೀವು ಲೆಫ್ಟ್ ಸೈಡ್ ಡೋರ್ ಟ್ರಿಮ್ ನೋಡಿದ್ರೆ ಪವರ್ ವಿಂಡೋನೇ ಇರೋದೆ ನಿಮಗೆ. ಡೋರ್ ಲಾಕ್ ಆಲ್ಸೋ ಅಲ್ಲೇ ಅವೈಲೇಬಲ್ ಇದೆ. ರೈಟಲ್ಲೂ ಅಷ್ಟೇ ಪವರ್ ವಿಂಡೋ ಪ್ಲಸ್ ಡೋರ್ ಲಾಕ್ ಮಾಡೋದು, ಅನ್ಲಾಕ್ ಮಾಡೋದು ನಿಮಗೆ ಅಲ್ಲೇ ಕೊಟ್ಟಿರ್ತಾನೆ. ಡ್ರೈವರ್ ಹತ್ರನೂ ಇರುತ್ತೆ ಆ ಕಂಟ್ರೋಲು. ನೀವೀಗ ರೂಫ್ನ ಅಬ್ಸರ್ವ್ ಮಾಡ್ಬೋದು. ಸೊ ರೂಫ್ನ ಅಬ್ಸರ್ವ್ ಮಾಡ್ತಿದ್ರೆ ರೂಫ್ ಆಲ್ಸೋ ನಿಮಗೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ, ಎಲ್ಲೂ ಸ್ವಲ್ಪನೂ ಕಿತ್ತೋಗಿರೋದು ಆ ಥರ ಏನೂ ಇಲ್ಲ. ಸೊ ವೆಹಿಕಲ್ಲೆಲ್ಲ ತುಂಬ ಚೆನ್ನಾಗೇ ಇದೆ ನಿಮಗೆ. ಸೊ ಒಳ್ಳೆ ವೆಹಿಕಲ್ ಇದೆ ನಿಮಗೆ. ಇದು ರೂಫಲ್ಲಿ ಆಲ್ಸೋ ಅಬ್ಸರ್ವ್ ಮಾಡಿದ್ರೆ ನೀಟಾಗಿದೆ. ಸೊ ವೆಹಿಕಲ್ ಬಂದುಬಿಟ್ಟು ಇದು AGS VXI ವ್ಯಾಗನರ್ ವೆಹಿಕಲ್ಲು. ಸೊ ನಿಮಗೆ ಬಂಪರ್ ಟು ಬಂಪರ್ ಟ್ರಾಫಿಕ್ಗೆ ಒಳ್ಳೆ ಚೆನ್ನಾಗಿರುತ್ತೆ ವೆಹಿಕಲ್ ನಿಮಗೆ. ಸೊ ತುಂಬ ಚೆನ್ನಾಗಿರೋವಂಥ ವೆಹಿಕಲ್ಲು. 2022 ಮಾಡಲ್ ಬೇರೆ, ಓಡಿರೋದು ಕಡಿಮೆ ಓಡಿದೆ, ಸಿಂಗಲ್ ಓನರು, ಒಳ್ಳೆ ಪ್ರೈಸ್ ಇದೆ, ನಿಮ್ಗೆ ವಾರಂಟಿ ಇದೆ, ಸರ್ವಿಸ್ ಇದೆ. ಸೊ ನಿಮಗೆ ಪ್ರೈಸ್ ನೆಗೋಷಿಯೇಷನ್ನು ತುಂಬಾ ಮಾಡಿಕೊಡ್ತೀವಿ ನಾವು. ನೀವು ಒಂದ್ಸರಿ ವಿಸಿಟ್ ಮಾಡಿ, ಇಯರ್ ಎಂಡ್ ಸ್ಟಾಕ್ ಇರೋದ್ರಿಂದ ನೀವು ಒಂದ್ಸರಿ ವಿಸಿಟ್ ಮಾಡಿ ನಾನು ಮಾತಾಡಿಸಿ, ನಾನು ಮ್ಯಾಕ್ಸಿಮಮ್ ಡಿಸ್ಕೌಂಟ್ನ ಮಾಡ್ತಾರೆ ಈ ಟೈಮಲ್ಲಿ. ಸೊ ಈ ವೆಹಿಕಲ್ಗೆ ಮಾಡಿಕೊಡ್ತಾರೆ, ನಾನು ಮಾಡಿಸ್ಕೊಡ್ತೀನಿ, ನೀವು ಒಂದ್ಸರಿ ವಿಸಿಟ್ ಮಾಡಿ. ಸೊ ನೋಡಿದ್ರಲ್ಲ ವೆಹಿಕಲ್ಲು, ಇದು ನಿಮಗೆ ವ್ಯಾಗನರ್ 1.2 ಲೀಟರ್ ಇಂಜಿನ್ನು. ಸೊ ನಿಮಗೆ 2022 ಮಾಡಲ್ ಇದು. ಸೊ ಓಡಿರೋದು 23,000 ಅಷ್ಟೇ ಓಡಿದೆ. AGS ವೆಹಿಕಲ್ಲು ತುಂಬ ಚೆನ್ನಾಗಿದೆ, ನ್ಯೂ ವರ್ಷನ್ ನ್ಯೂ ಶೇಪಲ್ಲಿ ಬಿಟ್ಟಿರೋವಂಥ ವೆಹಿಕಲ್ಲು. ನೀವು ವೆಹಿಕಲ್ಲು ಎಕ್ಸ್ಟೀರಿಯರ್ ಮತ್ತು ಇಂಟೀರಿಯರ್ ಎಲ್ಲ ಅಬ್ಸರ್ವ್ ಮಾಡಿದ್ರಲ್ಲ, ಯಾವುದೇ ಸ್ಕ್ರ್ಯಾಚಸ್ಸು ಡೆಂಟ್ಸು ಇಲ್ಲ, ಹೊಸ ವೆಹಿಕಲ್ ಥರ ಇದೆ 22 ಮಾಡಲ್ ಆಗಿರೋದ್ರಿಂದ. ಸೊ ವೆಹಿಕಲ್ ತುಂಬ ಚೆನ್ನಾಗಿದೆ. ನಿಮಗೆ ಚಿಕ್ಕದಾಗಿಲ್ಲದೆ ದೊಡ್ಡದಾಗಿ ಶೇಪಲ್ಲಾಗಿರ್ಬೋದು ಮತ್ತು ಪವರಲ್ಲಾಗಿರ್ಬೋದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ವೆಹಿಕಲ್ ಕೂಡ ನಿಮಗೆ ನೋಡಲಿಕ್ಕೆ. ಸೊ ಒಳ್ಳೆ ವೆಹಿಕಲ್ಲು ಇದು. ನಿಮಗೆ ಚಂದಾಪುರ ಟ್ರೂ ವ್ಯಾಲ್ಯೂ ಔಟ್ಲೆಟಲ್ಲಿ ನಿಮಗೆ ಅವೈಲೇಬಲ್ ಇದೆ. ಮಿಕ್ಕಿದ ಡಿಸ್ಕ್ರಿಪ್ಷನ್ನಲ್ಲಿ ನಾನೆಲ್ಲ
ಮಿಕ್ಕಿದ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ನೀವು ಆ ಡೀಟೇಲ್ಸ್ ಎಲ್ಲ ನೋಡಿಬಿಟ್ಟು ಒಂದು ಸರಿ ವಿಸಿಟ್ ಮಾಡಿಬಿಟ್ಟು ಗಾಡಿನ ತಗೊಂಡು ಹೋಗು. ನಮಸ್ಕಾರ.